ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಔತಣಕೂಟಗಳಾದ ನಂತರದಲ್ಲೂ ಒಂದಷ್ಟು ಸಭೆಗಳಾಯಿತು, ಚರ್ಚೆಗಳಾಯಿತು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಟೀಮ್ ಹಾಗೂ ಡಿಕೆ ಬಣದಿಂದ ಈಗ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ರೆಡಿ ಆಗ್ತಾ ಇದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಶಾಸಕರಿಗೆ ಡಿಕೆ ಬ್ರದರ್ಸ್ ಇಂದ ಔತಣಕೂಟ. ಪ್ರವೀಣ್ ದೊಡ್ಡನವರ್ ಫಾರ್ಮ್ ಹೌಸ್ ನಲ್ಲಿ ಡಿನ್ನರ್. 40ಕ್ಕೂ ಹೆಚ್ಚು ಶಾಸಕರಿಗೆ ಅಂಟಂಬಾಸ್ ಔತಣಕೂಟವನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಗಮನಿಸಿದ್ವಿ, ಮೊನ್ನೆ ಔತಣಕೂಟಕ್ಕೆ ಹೋಗಿದ್ರು ಸಿಎಂ ಬಣದವರು. ಈಗ ಡಿಸಿಎಂ ಬಣದಿಂದ ಔತಣಕೂಟ. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ಈಗ ಡಿನ್ನರ್ ಪಾಲಿಟಿಕ್ಸ್ ಕೂಡ ಶುರುವಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಡಿಕೆ ಬಣದವರು ಈ ಡಿನ್ನರ್ನಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಅದರ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಡಿಕೆ ಬಣದ ಒಂದಷ್ಟು ನಾಯಕರು ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಈ ಔತಣಕೂಟವನ್ನ ಆಯೋಜನೆ ಮಾಡಲಾಗಿರೋದು. ಸಿಎಂ ಬಣದ ಆಪ್ತರಿಗೆ ಆಹ್ವಾನವನ್ನ ನೀಡದೆ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿದ್ರು. ಸಿಎಂ ಬದಲಾವಣೆ ಕುರಿತು ಈ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಆಪ್ತರಿಂದ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊನ್ನೆ ಒಂದು ಡಿನ್ನರ್ ಆಯಿತು. ಸಿಎಂ ಬದಲಾವಣೆ ಕುರಿತು ಡಿನ್ನರ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಸಿಎಂ ಬಣದ ಆಪ್ತರಿಗೆ ಯಾರಿಗೂ ಕೂಡ ಇದರಲ್ಲಿ ಇನ್ವೈಟ್ ಮಾಡಿಲ್ಲ. ಮೊನ್ನೆ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಔತಣಕೂಟಗಳಾದ ನಂತರದಲ್ಲೂ ಒಂದಷ್ಟು ಸಭೆಗಳಾಯಿತು, ಚರ್ಚೆಗಳಾಯಿತು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಟೀಮ್ ಹಾಗೂ ಡಿಕೆ ಬಣದಿಂದ ಈಗ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ರೆಡಿ ಆಗ್ತಾ ಇದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಶಾಸಕರಿಗೆ ಡಿಕೆ ಬ್ರದರ್ಸ್ ಇಂದ ಔತಣಕೂಟ. ಪ್ರವೀಣ್ ದೊಡ್ಡನವರ್ ಫಾರ್ಮ್ ಹೌಸ್ ನಲ್ಲಿ ಡಿನ್ನರ್. 40ಕ್ಕೂ ಹೆಚ್ಚು ಶಾಸಕರಿಗೆ ಅಂಟಂಬಾಸ್ ಔತಣಕೂಟವನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಗಮನಿಸಿದ್ವಿ, ಮೊನ್ನೆ ಔತಣಕೂಟಕ್ಕೆ ಹೋಗಿದ್ರು ಸಿಎಂ ಬಣದವರು. ಈಗ ಡಿಸಿಎಂ ಬಣದಿಂದ ಔತಣಕೂಟ. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ಈಗ ಡಿನ್ನರ್ ಪಾಲಿಟಿಕ್ಸ್ ಕೂಡ ಶುರುವಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಡಿಕೆ ಬಣದವರು ಈ ಡಿನ್ನರ್ನಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಅದರ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಡಿಕೆ ಬಣದ ಒಂದಷ್ಟು ನಾಯಕರು ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಈ ಔತಣಕೂಟವನ್ನ ಆಯೋಜನೆ ಮಾಡಲಾಗಿರೋದು. ಸಿಎಂ ಬಣದ ಆಪ್ತರಿಗೆ ಆಹ್ವಾನವನ್ನ ನೀಡದೆ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿದ್ರು. ಸಿಎಂ ಬದಲಾವಣೆ ಕುರಿತು ಈ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಆಪ್ತರಿಂದ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊನ್ನೆ ಒಂದು ಡಿನ್ನರ್ ಆಯಿತು. ಸಿಎಂ ಬದಲಾವಣೆ ಕುರಿತು ಡಿನ್ನರ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಸಿಎಂ ಬಣದ ಆಪ್ತರಿಗೆ ಯಾರಿಗೂ ಕೂಡ ಇದರಲ್ಲಿ ಇನ್ವೈಟ್ ಮಾಡಿಲ್ಲ. ಮೊನ್ನೆ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಔತಣಕೂಟಗಳಾದ ನಂತರದಲ್ಲೂ ಒಂದಷ್ಟು ಸಭೆಗಳಾಯಿತು, ಚರ್ಚೆಗಳಾಯಿತು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಟೀಮ್ ಹಾಗೂ ಡಿಕೆ ಬಣದಿಂದ ಈಗ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ರೆಡಿ ಆಗ್ತಾ ಇದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಶಾಸಕರಿಗೆ ಡಿಕೆ ಬ್ರದರ್ಸ್ ಇಂದ ಔತಣಕೂಟ. ಪ್ರವೀಣ್ ದೊಡ್ಡನವರ್ ಫಾರ್ಮ್ ಹೌಸ್ ನಲ್ಲಿ ಡಿನ್ನರ್. 40ಕ್ಕೂ ಹೆಚ್ಚು ಶಾಸಕರಿಗೆ ಅಂಟಂಬಾಸ್ ಔತಣಕೂಟವನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಗಮನಿಸಿದ್ವಿ, ಮೊನ್ನೆ ಔತಣಕೂಟಕ್ಕೆ ಹೋಗಿದ್ರು ಸಿಎಂ ಬಣದವರು. ಈಗ ಡಿಸಿಎಂ ಬಣದಿಂದ ಔತಣಕೂಟ.
ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ಈಗ ಡಿನ್ನರ್ ಪಾಲಿಟಿಕ್ಸ್ ಕೂಡ ಶುರುವಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಡಿಕೆ ಬಣದವರು ಈ ಡಿನ್ನರ್ನಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಅದರ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಡಿಕೆ ಬಣದ ಒಂದಷ್ಟು ನಾಯಕರು ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಈ ಔತಣಕೂಟವನ್ನ ಆಯೋಜನೆ ಮಾಡಲಾಗಿರೋದು. ಸಿಎಂ ಬಣದ ಆಪ್ತರಿಗೆ ಆಹ್ವಾನವನ್ನ ನೀಡದೆ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿದ್ರು. ಸಿಎಂ ಬದಲಾವಣೆ ಕುರಿತು ಈ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಆಪ್ತರಿಂದ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊನ್ನೆ ಒಂದು ಡಿನ್ನರ್ ಆಯಿತು. ಸಿಎಂ ಬದಲಾವಣೆ ಕುರಿತು ಡಿನ್ನರ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಸಿಎಂ ಬಣದ ಆಪ್ತರಿಗೆ ಯಾರಿಗೂ ಕೂಡ ಇದರಲ್ಲಿ ಇನ್ವೈಟ್ ಮಾಡಿಲ್ಲ. ಮೊನ್ನೆ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಔತಣಕೂಟಗಳಾಯಿತು. ಔತಣಕೂಟಗಳಾದ ನಂತರದಲ್ಲೂ ಒಂದಷ್ಟು ಸಭೆಗಳಾಯಿತು, ಚರ್ಚೆಗಳಾಯಿತು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಟೀಮ್ ಹಾಗೂ ಡಿಕೆ ಬಣದಿಂದ ಈಗ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ರೆಡಿ ಆಗ್ತಾ ಇದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಶಾಸಕರಿಗೆ ಡಿಕೆ ಬ್ರದರ್ಸ್ ಇಂದ ಔತಣಕೂಟ. ಪ್ರವೀಣ್ ದೊಡ್ಡನವರ್ ಫಾರ್ಮ್ ಹೌಸ್ ನಲ್ಲಿ ಡಿನ್ನರ್. 40ಕ್ಕೂ ಹೆಚ್ಚು ಶಾಸಕರಿಗೆ ಅಂಟಂಬಾಸ್ ಔತಣಕೂಟವನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಗಮನಿಸಿದ್ವಿ. ಮೊನ್ನೆ ಔತಣಕೂಟಕ್ಕೆ ಹೋಗಿದ್ರು ಸಿಎಂ ಬಣದವರು. ಈಗ ಡಿಸಿಎಂ ಬಣದಿಂದ ಔತಣಕೂಟ. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ಈಗ ಡಿನ್ನರ್ ಪಾಲಿಟಿಕ್ಸ್ ಕೂಡ ಶುರುವಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಡಿಕೆ ಬಣದವರು ಈ ಡಿನ್ನರ್ನಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಅದರ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಡಿಕೆ ಬಣದ ಒಂದಷ್ಟು ನಾಯಕರು ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಈ ಔತಣಕೂಟವನ್ನ ಆಯೋಜನೆ ಮಾಡಲಾಗಿರೋದು. ಸಿಎಂ ಬಣದ ಆಪ್ತರಿಗೆ ಆಹ್ವಾನವನ್ನ ನೀಡದೆ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿದ್ರು. ಸಿಎಂ ಬದಲಾವಣೆ ಕುರಿತು ಈ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಆಪ್ತರಿಂದ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊನ್ನೆ ಒಂದು ಡಿನ್ನರ್ ಆಯಿತು. ಸಿಎಂ ಬದಲಾವಣೆ ಕುರಿತು ಡಿನ್ನರ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಸಿಎಂ ಬಣದ ಆಪ್ತರಿಗೆ ಯಾರಿಗೂ ಕೂಡ ಇದರಲ್ಲಿ ಇನ್ವೈಟ್ ಮಾಡಿಲ್ಲ. ಮೊನ್ನೆ